ಎಲ್ರಿಗೂ ಸ್ವಾಗತ. ಜಪಾನಿನಲ್ಲಿ ಹಿರಿಯರು 100 ವರ್ಷ ಮೀರಿದರೂ ಆರೋಗ್ಯವಾಗಿ ಕಾಣುವುದು ನಿಮಗೆ ಆಶ್ಚರ್ಯವಾಗಿಯೇ ಇರಬಹುದು. ಅದರ ಹಿಂದೆ ಇರುವ ರಹಸ್ಯ 3 ವಿಶೇಷ ಅಭ್ಯಾಸಗಳು. ಇವು ಅವರ ಜೀವನಕ್ಕೆ ಚೈತನ್ಯ ತುಂಬುತ್ತವೆ. ಅದೇ ರೀತಿ ಭಾರತದಲ್ಲೂ ಈ ಪದ್ಧತಿಯನ್ನು ಅಳವಡಿಸಿಕೊಂಡರೆ ಖಂಡಿತ ನಾವು ಸಹ ದೀರ್ಘಾಯುಷ್ಯ ಪಡೆಯಬಹುದು. ಇಂದಿನ ಭಾರತದಲ್ಲಿ ಅನೇಕ ಯುವ ಜನರು ತಮ್ಮ ಆಹಾರ ಪದ್ಧತಿಯ ಕಡೆಗೆ ಗಮನ ನೀಡುತ್ತಿಲ್ಲ, ಹೊರಗಿನ ಊಟಕ್ಕೆ ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಿದ್ದಾರೆ. ಆ ಕಾರಣಕ್ಕಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಹೃದಯಾಘಾತದಂತಹ ಮಾರಣಾಂತಿಕ ಕಾಯಿಲೆಗಳು ಬಂದು ಪ್ರಾಣ ಕಳೆದುಕೊಳ್ಳುತ್ತಿದ್ದಾರೆ. ಆದರೆ ಜಪಾನಿನಲ್ಲಿ ಸಾವಿನ ಪ್ರಮಾಣ ಕಡಿಮೆ. ಜಪಾನ್, ಕೊರಿಯಾ, ಚೀನಾ ಮತ್ತು ವಿಯೆಟ್ನಾಂನಂತಹ ದೇಶಗಳ ಜನರು 100 ವರ್ಷಗಳಿಗಿಂತ ಹೆಚ್ಚು ಕಾಲ ಹೇಗೆ ಬದುಕುತ್ತಾರೆ? ಅವರು ತಮ್ಮ ದೈನಂದಿನ ಜೀವನ ಶೈಲಿಯನ್ನು ಎಷ್ಟು ಅದ್ಭುತ ರೀತಿಯಲ್ಲಿ ನಡೆಸುತ್ತಿದ್ದಾರೆ ಎಂದರೆ ಒಂದು ರೋಗವೂ ಸಹ ಅವರ ಹತ್ತಿರ ಬರುವುದಿಲ್ಲ. ವಜ್ರಾಸನದಲ್ಲಿ ಊಟ ಮಾಡುವುದು. ಜಪಾನ್ ಮತ್ತು ಅನೇಕ ಏಷ್ಯಾ ದೇಶಗಳ ಜನರು ವಜ್ರಾಸನದಲ್ಲಿ ನೆಲದ ಮೇಲೆ ಕುಳಿತು ಊಟ ಮಾಡುತ್ತಾರೆ. ಮೊಣಕಾಲುಗಳ ಮೇಲೆ ಕುಳಿತು ದೇಹದ ಭಾರವನ್ನು ಹಿಮ್ಮಡಿಯ ಮೇಲೆ ಇಟ್ಟುಕೊಳ್ಳುವುದು. ಆಯುರ್ವೇದ ಮತ್ತು ಯೋಗ ವಿಜ್ಞಾನವು ಈ ಭಂಗಿಯನ್ನು ಅತ್ಯುತ್ತಮವೆಂದು ಪರಿಗಣಿಸುತ್ತದೆ. ಇದು ಜೀರ್ಣಾಂಗ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿರಿಸುತ್ತದೆ. ಆಹಾರವು ತ್ವರಿತವಾಗಿ ಮತ್ತು ಉತ್ತಮ ರೀತಿಯಲ್ಲಿ ಜೀರ್ಣವಾಗುತ್ತದೆ. ವಜ್ರಾಸನದ ಪ್ರಯೋಜನಗಳು. ಆಹಾರವು ಬೇಗನೆ ಮತ್ತು ಸರಿಯಾಗಿ ಜೀರ್ಣವಾಗುತ್ತದೆ. ಗ್ಯಾಸ್, ಎಸಿಡಿಟಿ ಮತ್ತು ಕಾನ್ಸ್ಟಿಪೇಷನ್ನಂತಹ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಚಯಾಪಚಯ ಕ್ರಿಯೆ ಸುಧಾರಿಸುತ್ತದೆ. ಇದು ಬೊಜ್ಜು ಕಡಿಮೆ ಮಾಡುತ್ತದೆ. ಇನ್ನು ಬೆನ್ನು ಮೂಳೆಯು ನೇರವಾಗಿರುತ್ತದೆ. ಇದು ದೇಹದ ಭಂಗಿಯನ್ನು ಸುಧಾರಿಸುತ್ತದೆ. ಸೂರ್ಯಾಸ್ತದ ನಂತರ ಊಟ ಮಾಡಬಾರದು. ಸೂರ್ಯ ಮುಳುಗಿದ ತಕ್ಷಣವೇ ಈ ದೇಶಗಳಲ್ಲಿ ಜನರು ತಮ್ಮ ದಿನದ ಊಟವನ್ನು ಮುಗಿಸಿರುತ್ತಾರೆ. ರಾತ್ರಿ ಊಟ ಮಾಡದಿರುವುದರಿಂದ ದೇಹವು ತನ್ನಲ್ಲಿರುವ ವಿಷದ ಅಂಶಗಳನ್ನು ನಿವಾರಣೆ ಮಾಡಲು ಹಾಗೂ ಜೀರ್ಣಕ್ರಿಯೆಯನ್ನು ಪ್ರಾರಂಭಿಸಲು ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತದೆ. ಇದು ರೋಗಗಳ ಅಪಾಯವನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡುತ್ತದೆ ಮತ್ತು ರೋಗ ನಿರೋಧಕ ವ್ಯವಸ್ಥೆಯನ್ನು ಬಲಪಡಿಸುತ್ತದೆ. ಆಯುರ್ವೇದದಲ್ಲಿ ಕೂಡ ಇದನ್ನು ರಾತ್ರೌ ಭೋಜನಂ ತ್ಯಜೇತ್ ಎಂದು ಹೇಳಲಾಗುತ್ತದೆ. ಅಂದರೆ ರಾತ್ರಿ ಊಟವನ್ನು ಬಿಡುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಬೇಗ ಊಟ ಮಾಡುವುದರಿಂದಾಗುವ ಪ್ರಯೋಜನ. ಸೂರ್ಯಾಸ್ತದ ನಂತರ ದೇಹದ ಜೀರ್ಣಕ್ರಿಯೆಯ ಶಕ್ತಿ ಕಡಿಮೆಯಾಗುತ್ತದೆ. ಇದರಿಂದಾಗಿ ಆಹಾರ ನಿಧಾನವಾಗಿ ಜೀರ್ಣವಾಗುತ್ತದೆ ಮತ್ತು ಕೊಬ್ಬಾಗಿ ಬದಲಾಗಬಹುದು. ರಾತ್ರಿ ತಿನ್ನುವುದನ್ನು ತಪ್ಪಿಸುವುದರಿಂದ ದೇಹವು ಆಟೋಫ್ಯಾಜಿ ಪ್ರಕ್ರಿಯೆಗೆ ಸಮಯ ನೀಡುತ್ತದೆ. ಹಾನಿಗೊಳಗಾದ ಜೀವಕೋಶಗಳನ್ನು ಸರಿಪಡಿಸುತ್ತದೆ. ನಿಮ್ಮ ಹೊಟ್ಟೆ ಖಾಲಿಯಾಗಿರುವುದರಿಂದ ನೀವು ಚೆನ್ನಾಗಿ ನಿದ್ರೆ ಮಾಡುತ್ತೀರಿ. ಇನ್ಸುಲಿನ್ ಸಂವೇದನೆ ಸುಧಾರಿಸುತ್ತದೆ. ಇದು ಸಕ್ಕರೆಯ ಮಟ್ಟವನ್ನು ಕೂಡ ನಿಯಂತ್ರಣದಲ್ಲಿಡುತ್ತದೆ. ಸರಿಯಾದ ಆಹಾರ ಕ್ರಮ. ಅಲ್ಲಿನ ಜನರ ಆಹಾರದಲ್ಲಿ ಪಿಜ್ಜಾ ಇಲ್ಲ, ರಾಸಾಯನಿಕಗಳಿಲ್ಲ, ಪ್ರೋಟೀನ್ ಶೇಕ್ಗಳಿಲ್ಲ ಮತ್ತು ಔಷಧಿಗಳಿಲ್ಲ. ಅವರದ್ದು ಸರಳ, ದೇಸಿ, ನೈಸರ್ಗಿಕ ಮತ್ತು ಸಮತೋಲಿತ ಆಹಾರಗಳು. ಇದು ಅವರಿಗೆ ದೀರ್ಘಾಯುಷ್ಯವನ್ನು ನೀಡುತ್ತದೆ. ಜಪಾನಿನ ಜನರು ಗಡಿಬಿಡಿಯಿಂದ ದೂರವಿರುತ್ತಾರೆ. ಅವರ ಸರಳ ಜೀವನ ಆದರೆ ಶಿಸ್ತುಬದ್ಧ. ಉದ್ವೇಗ ಮುಕ್ತ ದಿನಚರಿ ಮತ್ತು ಯೋಗ ಅವರ ಜೀವನದ ಭಾಗವಾಗಿದೆ. ಜೀವನ ಶೈಲಿಯಲ್ಲಿ ಏನು ಮಾಡಬೇಕು ಮತ್ತು ಏನು ಮಾಡಬಾರದು. ಪ್ರತಿದಿನ ಸ್ವಲ್ಪ ಸಮಯ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಸೂರ್ಯಾಸ್ತದ ಮೊದಲು ಊಟ ಮಾಡಿ. ಹೊರಗಿನ ಆಹಾರದಿಂದ ದೂರವಿರಿ. ಯೋಗ ಮತ್ತು ಧ್ಯಾನವನ್ನು ದೈನಂದಿನ ಜೀವನದ ಭಾಗವನ್ನಾಗಿ ಮಾಡಿಕೊಳ್ಳುವುದು. ಇನ್ನು ಸಾಕಷ್ಟು ನಿದ್ರೆಯನ್ನು ಪಡೆಯಿರಿ ಮತ್ತು ಒತ್ತಡದಿಂದ ಮುಕ್ತವಾಗಿರಲು ಪ್ರಯತ್ನಿಸಿ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.